ಇನ್ನು ಈ ಚೂರಲ್ಮಲೈ ಪ್ರದೇಶದಲ್ಲಿ ಏನು ದುರಂತ ಸಂಭವಿಸಿತು, ಈ ದುರಂತದಲ್ಲಿ ಎರಡು ಪ್ರಮುಖ ಸಂಪರ್ಕ ಸೇತುವೆಗಳು ಕಟ್ಟಾಗ್ಬಿಟ್ಟಿದೆ. ಆ ಸೇತುವೆಗಳು ಇಲ್ಲದೇ ಇರೋದ್ರಿಂದ ವಿಪರೀತ ಸಮಸ್ಯೆ ಆಗ್ತಾ ಇದೆ. ಎರಡು ಗ್ರಾಮಗಳು ನಡುಗಡ್ಡಿ ಆಗ್ಬಿಟ್ಟಿದೆ. ಅಂದರೆ ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಆ ಗ್ರಾಮದಲ್ಲಿ ಜನ ಇದ್ದಾರೆ, ಆದರೆ ಆ ಗ್ರಾಮಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜನರನ್ನು ರೋಪ್ಗಳ ಮುಖಾಂತರ, ಅದು NDRF ಟೀಮ್ ಸ್ಪೆಷಲಿಸ್ಟ್ಗಳದು, ರೋಪ್ಗಳನ್ನು ಕಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಹೇಗೆ ಆಪರೇಷನ್ ನಡೀತಾ ಇದೆ ಇದು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಪ್ರತಿನಿಧಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಕೇರಳದ ವಯನಾಡಿನಲ್ಲಿ ಭಾರೀ ದುರಂತ ಸಂಭವಿಸಿದೆ. ಕುಂಭಕೋಣ ಮಳೆಯ ಪರಿಣಾಮ ಇಡೀ ದೊಡ್ಡ ಮಟ್ಟದ ಪ್ರವಾಹ ಸೃಷ್ಟಿಯಾಗಿ ಗ್ರಾಮಗಳೇ ನೀರು ಪಾಲಾಗಿದೆ. ಹೆಚ್ಚು ಕಡಿಮೆ ಈಗ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ 100ಕ್ಕೂ ಹೆಚ್ಚು ಜನರು ಈಗ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ನೀವೀಗ ಆ ಕಡೆ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇದು ಮಲ್ಲಪಾಡಿ ಅನ್ನುವಂತಹ ಗ್ರಾಮ. ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ಸೇತುವೆ ಇದು. ಈ ಸೇತುವೆ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಹೀಗಾಗಿ ಆ ಕಡೆ ಭಾಗದಲ್ಲಿರುವಂತಹ ಜನರನ್ನು ಸುರಕ್ಷಿತವಾಗಿ ಬೇರೆ ಸ್ಥಳಕ್ಕೆ ಕರೆತರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರೋಪ್ ಮೂಲಕವಾಗಿ ಜನರನ್ನು ಆ ಕಡೆ ಭಾಗದ ಈ ಕಡೆ ಭಾಗಕ್ಕೆ ಶಿಫ್ಟ್ ಮಾಡ್ತಾ ಇರುವಂಥದ್ದು. ಇದು ಮಲ್ಲಪಾಡಿ ಅನ್ನುವಂತಹ ಗ್ರಾಮ, ಇದು ವಯನಾಡಿನ ಭಾಗದಲ್ಲಿರುವಂಥದ್ದು. ಇದು ನೀವೀಗ ಗಮನಿಸ್ತಾ ಇರುವಂಥದ್ದು NDRF ತಂಡ ಏನು ನಿಂತಿದೆ, ಇದು ಸೇತುವೆ ಇದ್ದಂತಹ ಜಾಗ. ಈ ಸೇತುವೆ ಕೊಚ್ಚಿ ಹೋಗಿದೆ. ಪರಿಣಾಮವಾಗಿ ಈಗ ಹೆಚ್ಚು ಕಡಿಮೆ 100ಕ್ಕೂ ಅಧಿಕ ಜನರು ಜಲಸಮಾಧಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. 300ಕ್ಕೂ ಹೆಚ್ಚು ಮನೆಗಳು ಈ ಒಂದು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ ಎನ್ನುವಂತಹ ಮಾಹಿತಿಗಳು ಕೂಡ ಇದೆ. ಆ ಕಡೆ ಭಾಗದಲ್ಲಿರುವಂತಹ ಜನರನ್ನು ಈ ಕಡೆ ಭಾಗಕ್ಕೆ ಶಿಫ್ಟ್ ಮಾಡುವಂಥ ಕೆಲಸವನ್ನು NDRF ತಂಡ ನಿರಂತರವಾಗಿ ಮಾಡ್ತಾ ಇದೆ. ಜೊತೆಗೆ ಮಳೆಯೂ ಕೂಡ ಇರುವಂತಹ ಕಾರಣಕ್ಕೋಸ್ಕರವಾಗಿ, ಜೊತೆಗೆ ಮತ್ತು ದಟ್ಟವಾದಂತಹ ಮಂಜು ಕೂಡ ಕವಿದಿರುವಂತಹ ಪರಿಣಾಮವಾಗಿ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗಿದೆ. ನೀವೀಗ ಮತ್ತೊಂದು ಭಾಗದಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗವನ್ನು ಕೂಡ ತಾವು ಗಮನಿಸ್ತಾ ಇರ್ಬೋದು. ಇದು JCBಗಳನ್ನು ಬಳಸಿ ಆದಷ್ಟು ಈ ಭಾಗದ ಇದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಒಂದು ಕಡೆಯಲ್ಲಿ ಜನರ ರಕ್ಷಣೆ, ಮತ್ತೊಂದು ಕಡೆಯಲ್ಲಿ ಮತ್ತೊಂದಿಷ್ಟು ಅನಾಹುತ ಆಗದೇ ಇರುವಂತೆ ತಡೆಯುವಂಥ ಪ್ರಯತ್ನಗಳನ್ನ ಮಾಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಒಟ್ಟು 5 ರೋಪ್ವೇಗಳ ಮೂಲಕವಾಗಿ ಜನರನ್ನು ಸುರಕ್ಷಿತವಾದಂಥ ಸ್ಥಳಕ್ಕೆ ಕರೆತರುವಂಥ ಪ್ರಯತ್ನಗಳನ್ನು ಕೂಡ ಈಗ NDRF ತಂಡ ಮಾಡ್ತಾ ಇದೆ. ತಾವೀಗ ಒಬ್ಬರನ್ನ ಗಮನಿಸ್ತಾ ಇದ್ದೀರಿ, ಅವರು ಏನೋ ರೋಪ್ನ ಮೂಲಕವಾಗಿ ಅವರನ್ನು ಬೇರೆ ಭಾಗದ ಈ ಭಾಗಕ್ಕೆ ಶಿಫ್ಟ್ ಮಾಡ್ತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಪರ್ಟಿಕ್ಯುಲರ್ ಆಗಿ ಸ್ಟ್ರೆಚರ್ನ ಮೂಲಕವಾಗಿ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸ. ಮತ್ತೊಂದು ಭಾಗದಲ್ಲೂ ತಾವೀಗ ಗಮನಿಸ್ತಾ ಇದ್ದೀರಿ, ಒಂದು ರೋಪ್ನ ಮೂಲಕವಾಗಿ ಜನರನ್ನು ಏನೋ ಅವ್ರಿಗೆ ಅಗತ್ಯ ಆ ಕಡೆ ಭಾಗದ ಜನರಿಗೆ ಇರುವಂಥ ಮೆಡಿಸಿನನ್ನು, ಔಷಧವನ್ನು ಪೂರೈಕೆ ಮಾಡುವಂಥ ಕೆಲಸ ನೀವೀಗ ಗಮನಿಸ್ತಾ ಇರುವಂತಹ ಈ ರೋಪ್ವೇ ಏನಿದೆ, ಈ ರೋಪ್ವೇಗಳ ಮೂಲಕವಾಗಿ ಜನರಿಗೆ ಅಗತ್ಯವಾದಂಥ ಮೆಡಿಸಿನನ್ನು ಆ ಕಡೆ ಭಾಗದ ಜನರಿಗೆ ತಲುಪಿಸುವಂಥದ್ದು ಮತ್ತು ಆ ಕಡೆ ಭಾಗದ ಜನರನ್ನು ಈ ಕಡೆ ಭಾಗಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಎಲ್ಲದೂ ಕೂಡ ಈಗ ಬರದಿಂದ ಸಾಗ್ತಾ ಇದೆ. ಮೇಪಾಡಿ ಅನ್ನುವಂತಹ ಗ್ರಾಮ ಇದು. ಈ ಗ್ರಾಮದಲ್ಲಿ ಭೀಕರವಾದಂತಹ ದುರಂತ ನಡೆದಿರುವಂಥದ್ದು. ಭೀಕರವಾದಂತಹ ಮಳೆಯ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಪ್ರವಾಹ ಉಂಟಾಗಿ ಇಡೀ ಬೆಟ್ಟ ಗುಡ್ಡಗಳೇ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಹೀಗಾಗಿಯೇ ತಾವೀಗ ಗಮನಿಸ್ತಾ ಇದ್ದೀರಿ, ಆ ಕಡೆ ಭಾಗದ ಜನರಿಗೆ ಮೆಡಿಸಿನ್ನು ಮತ್ತು ಆಹಾರವನ್ನು ತೆಗೆದುಕೊಂಡು ಅಂದರೆ ರೋಪ್ನ ಮೂಲಕವಾಗಿ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಯಾಕಂದರೆ ಭಾರಿ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಇಡೀ ಗ್ರಾಮವೇ ಕೊಚ್ಚಿ ಹೋಗಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸೇತುವೆಯೂ ಕೂಡ ಕೊಚ್ಚಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಸಂಪರ್ಕ ಮಾಡುವಂಥದ್ದು ಕೂಡ ಕಷ್ಟ. ಮತ್ತೊಂದು ಕಡೆಯಲ್ಲಿ ಜನರನ್ನು ರಕ್ಷಣೆ ಮಾಡುವಂಥದ್ದು ಕೂಡ ಕಷ್ಟ. ಇದು ಈ ಒಂದು ಮೇಪಾಡಿ ಎನ್ನುವಂತಹ ಗ್ರಾಮದಿಂದ ನಾನು ಕೊಡ್ತಾ ಇರುವಂತಹ ಸಾಕ್ಷಾತ್ ವರದಿ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡು.